ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಐ ಹೋಪ್ ಎಲ್ಲ ಸೂಪರ್ ಆಗಿದೆ. ನಾನು ಚೆನ್ನಾಗಿದ್ದೀನಿ. ಇವತ್ತು ಡೈಲಿ ವ್ಲಾಗ್ ಇದೆ, ಡೇ 3. ಗೈಸ್, ಏನಂದರೆ ಇವತ್ತು ನಾನು 4 ದಿನ ಇದಕ್ಕೆ ಹೋಗಿದ್ದೆ, ಈಶಾ ಫೌಂಡೇಶನ್ಗೆ ಹೋಗಿದ್ದೆ. ಅಲ್ಲಿ ಆಶ್ರಮದಲ್ಲಿ ಇದ್ದಿದ್ದು 4 ದಿನ ಧ್ಯಾನ ಮಾಡೋದು, ಮತ್ತು ಯೋಗ ಮಾಡೋದು, ಮತ್ತು ಎಲ್ಲ ಪ್ಲೇಸಸ್ಗಳಿಗೆ ಕರ್ಕೊಂಡು ಹೋಗೋದು. ಕಂಟೆಂಟ್ ಕ್ರಿಯೇಟರ್ಸ್ ರೀಟ್ರೀಟ್ ಅಂತ ಮಾಡಿದರು. ಅಲ್ಲಿ ಹೋದಾಗ ಫುಲ್ ವೆಜ್ ಊಟ ಎಲ್ಲ ವೆಜ್ಜು. 4 ದಿನ ನಾನ್ ವೆಜ್ ತಿಂದಿರಲಿಲ್ಲ ನಾನು. ಸೊ ನಮ್ಮ ಅಮ್ಮಂಗೆ ಹೇಳಿದೆ, ವೆನ್ಸ್ಡೇ ಹೇಳಿದ್ದು ನಾನು, ಅಮ್ಮ ಮಟನ್ ಕೈಮಾ ಮಾಡಮ್ಮ ಅಂತ. ನಂಗೆ ಮಟನ್ ಕೈಮಾ ತುಂಬ ಇಷ್ಟ. ಮಟನ್ನಲ್ಲಿ ವೆನ್ಸ್ಡೇ ಸಂಜೆ ಹೊತ್ತು ಕೈಮಾ ಅವರು ಮಾಡ್ತಾ ಇಲ್ಲ, ಕೈಮಾ ಹೊಡಿತಾರಲ್ಲ ಮಟನ್ ಅಂಗಡಿ, ಅದು ಮಾಡ್ತಾ ಇಲ್ಲ. ಸೊ ನೆಕ್ಸ್ಟ್ ಡೇ ಮಾಡೋಣ ಅಂದರು. ಥರ್ಸ್ಡೇ ನಮ್ಮ ಭಾವ ತಿನ್ನಲ್ಲ, ಮತ್ತು ಅವ್ರು ಬಿಟ್ಬಿಟ್ಟು ಹೆಂಗೆ ತಿನ್ನೋದು ಅಂದ್ಬಿಟ್ಟು ಇವತ್ತು ಫ್ರೈಡೇ ಬೆಳಗ್ಗೆನೇ ಕೈಮಾ ಮಾಡ್ತಾಯಿದ್ದಾರೆ. ಬೆಳಗ್ಗೆನೆ ಕೈಮಾ ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಒಳ್ಳೆ ನಿದ್ದೆ. ಆಚೆ ಬೇರೆ ಮಳೆ ಬರೋ ಥರ ಇದೆ. ಓಕೆ, ಇವಾಗ ನಿಮಗೆ ಕೈಮಾ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನನಗೆ ಇಷ್ಟ. ಆಚೆ ತಿಂದಿದ್ದೀನಿ, ಒಂದು 2-3 ಹೋಟ್ಲಲ್ಲಿ ತಿಂದಿದ್ದೀನಿ ಕೈಮಾನ. ಅಷ್ಟು ಇಷ್ಟ ಆಗಿಲ್ಲ, ಬಟ್ ನಮ್ಮಮ್ಮ ಮಾಡೋದು ಓಕೆ, ಬನ್ನಿ ತೋರಿಸ್ತೀನಿ. ಗೈಸ್, ಇವಾಗ ನಮ್ಮಮ್ಮ ಮಟನ್ ಕೈಮಾ ಮಾಡೋಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ತೋರ್ಸಮ್ಮ ಏನೇನು ಮಾಡ್ಕೊಂಡಿದ್ದೀರಾ. ಕೈಮಾ ಒಡ್ಸ್ಕೊಬಂದ್ರಾ? ಎಷ್ಟು ಗಂಟೆಗೆ ಹೋಗಿದ್ರಿ? 7 ಗಂಟೆಗೆ ಹೋಗಿದ್ದೆ. ನೋಡಿ, ನಮ್ಮಮ್ಮ ಮೈಕೆಲ್ಲ ಹಾಕ್ಕೊಂಡು ಫುಲ್ ರೆಡಿಯಾಗಿದೆ ವ್ಲಾಗ್ ಮಾಡೋಕ್ಕೆ. ವ್ಲಾಗ್ ಮಾಡ್ತೀನಿ ಅಂದರೆ ಸಾಕು, ಫುಲ್ ಖುಷಿ. ಅರ್ಧ ಕೆಜಿ ಕೈಮಾ ಇದು ಮಾಡಿಸ್ಕೊಂಬಂದಿನಿ. ಇದು ಅರ್ಧ ಕೆಜಿ ಮಟನ್ನು. ಅರ್ಧ ಕೆಜಿ ಕೈಮಾಗೆ 1-2 ಗೆಡ್ಡೆ ಈ ಬೆಳ್ಳುಳ್ಳಿ, ಆಮೇಲಿಂದ ಸ್ವಲ್ಪ ಶುಂಠಿ, ಆಮೇಲೆ 1 ಈರುಳ್ಳಿ. ನಿಧಾನ ಕೇಳಮ್ಮ, ಆಯ್ತು. ಆಮೇಲೆ ಚಕ್ಕೆ, 1 7-8 ಲವಂಗ, 1 7-8 ಮೆಣಸು, ಆಮೇಲೆ ಸ್ವಲ್ಪ ತೆಂಗಿನಕಾಯಿ. ತೆಂಗಿನಕಾಯಿ ಕಟ್ ಮಾಡ್ಕೊಂಡಿದ್ದೀರಾ? ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕಡಲೆ, 1 ಲೋಟ ಕಡಲೆ, 2 ಮೊಟ್ಟೆ. ಮೊಟ್ಟೆಗೆ ತಗೋತೀನಿ. ಅಯ್ಯೋ, ಅದು ನೋಡೋದು ಮಲ್ಕೊಂಡು ಒದ್ದಾಡ್ತೈತೆ. ಏಯ್ ಬೆಳ್ಳಮ್ಮ, ಎಷ್ಟು ಆಟ ಸಮ ಅರ್ಗಿರೋದು ನೀನು. ನಿನ್ನ ಮಸಾಲೆ ಎಲ್ಲ ಹಾಕೊಂಡ್ರಾ ಒಳಗಡೆ? ಈರುಳ್ಳಿ ಇದೆ, ಈ ತಟ್ಟೆಲಿ ಇದ್ದಿದ್ದಲ್ಲಿ ಮಸಾಲೆ ಎಲ್ಲ ಹಾಕೊಂಡಿದ್ದೀರಾ. ಸ್ವಲ್ಪ ನೀರು ಹಾಕೋಬೇಕು. ಡನ್ ಡಡನ್ ಡಡನ್ ಡಡನ್. ಗೈಸ್, ನಮ್ಮ ಬೆಳ್ಳಿಗೆ ಅಷ್ಟು ಆಟ ಸಾಮಾನಿದೆ. ಇವಳಿಗೆ ಮನೆ ಪಾತ್ರೆ ಬೇಕು ಆಟಾಡೋಕ್ಕೆ. ಆಟಾಡಮ್ಮ. ಅದು ಏನು ಗೊತ್ತಿಲ್ಲ ಎಂತ ಅಂತ. ಏನು ಬೆಳ್ಳಿ ನಿಂದು? ಅದು ಚೆನ್ನಾಗಿರುತ್ತೆ ಕಣಮ್ಮ. ಚೆನ್ನಾಗೈತೆ. ಯಪ್ಪ, ಗುಳಿನ ಇಲ್ಲ ಕುಡಿ ನನಗೊಂದು. ಚೆನ್ನಾಗೈತೆ. ಹೆಸ್ರ ನೀ ಹಣ್ಣಿಂದು? ಚೆನ್ನಾಗಿದೆ, ಚೆನ್ನಾಗಿದೆ. ಏನವಾ? ಹಾಯ್ ಮಾಡು. ಹಾಯ್ ಗಾಯ್ಸ್. ಗೈಸ್, ಈ ಹಣ್ಣು ಒಳಗಡೆ ಬೀಜ ಇರುತ್ತೆ. ನಮ್ಮ ಬೀಜನೂ ತಿನ್ಬಿಟ್ಟು ಬೀಜನೇ ಇಲ್ಲ ಹಣ್ಣೊಳಗೆ ಅಂತ ಇದೆ. ಯಪ್ಪ, ಮೆತ್ತಗಿದ್ಯಾ ಬೀಜ? ಇಲ್ಲ, ಗಟ್ಟಿನೇ ಇದೆಯಲ್ಲ. ಹೆಂಗ್ ನೋಡ್ಕೊಂಡ್ರಿ? ಯಪ್ಪ. ನೆಕ್ಸ್ಟು ಕಂಟಿನ್ಯೂ ಮಾಡ್ತಾ ಇದೀವಿ ಮಟನ್ದು, ಕೈಮಾದು. ಕಾಯಿ ಹಾಕೋಬೇಕು ಸ್ವಲ್ಪ. ಒಂದು ಚಿಕ್ಕ ಓಳು. ಇದಕ್ಕೊಂದು ಸ್ವಲ್ಪ ಕಡಲೆ, ಸ್ವಲ್ಪ ಪುಡಿ ಮಾಡ್ಕೊಳಕ್ಕೆ ಇಟ್ಕೋಬೇಕಿದು. ಹಾಂ, ಎಲ್ಲಿ ಯಾವಾಗಲೂ ರುಬ್ಬಿದ್ದು ಮಸಾಲೆ? ಓಕೆ ಓಕೆ. ನಿಮ್ಮ ಪಾಳೆ ನೀವು ಮಾಡ್ಕೋಬಾರ್ದು, ನಾನು ಕರಿಬೇಕು. ಹೌದಾ ಅಂತೆ. ಬರೀ ಧನಿಯಾ ಪುಡಿ ಇದು. ಮನೇಲೆ ಮಾಡ್ಕೊಂಡಿರೋ ಧನಿಯಾ ಪುಡಿನ? ಖಾರ ಪುಡಿಗ ಮಳೆ ಬಂದ್ಬಿಡ್ತಲ್ಲ, ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಎಂಟಿ ಹಾಕ್ತಾರೆ ಸರ್ ಅಕ್ಕ. ಇದೊಂದು 2 ಸ್ಪೂನ್ ಆಗೋಷ್ಟು. ಓಕೆ. ಒಂದೇ ಒಂದು ಟೊಮೊಟೊ. ನೀವು ಆಗಲೇ ಇಂಗ್ರೀಡಿಯೆಂಟ್ಸ್ ತೋರಿಸ್ಬೇಕಾ? ಟೊಮೊಟೊ ತೋರಿಸ್ಲೇ ಇಲ್ಲ.
ಒಂದು ಚಮಚ ಟೊಮೆಟೊ ನೀಟಾಗಿ ಕಟ್ ಮಾಡಿ ಹಾಕೊಂಡು ರುಬ್ಬೇಕು ಇವಾಗ. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಗೈಸ್ ಇವಳಿಗೆ ಹೆಂಗೆ ಅಂದರೆ ಇವಳ ಹೆಸರು ಬೆಳ್ಳಿ ಅಲ್ಲ, ಇವಳ ಹೆಸರು ಟಾರ್ಚರ್ ಬೆಳ್ಳಿ ಅಂತ ಯಾವಾಗಲೂ ಎತ್ಕೊಂಡೇ ಇರಬೇಕು. ನಮ್ಮ ಅಕ್ಕ ನಮ್ಮ ಅವರೆಲ್ಲ ಇವತ್ತು ನಮ್ಮ ಪಾಪಣ್ಣಿ ಸ್ಕೂಲಲ್ಲಿ ಫಾದರ್ಸ್ ಡೇ ಸೆಲೆಬ್ರೇಷನ್ಗೆ ಹೋಗಿದ್ದಾರೆ. ಇವಳು ಬಿಟ್ಟೋಗಿದ್ದಾರೆ. ಬಿಡಿ ಮಗನೇ ಬಾಯ್ಕಪ್ಪ ಎತ್ಕೊಂಡೇ ಇರಬೇಕು. ನಮ್ಮ ಅಕ್ಕನಂತೂ ಬಿಟ್ಟಿರೋದೇ ಇಲ್ಲ. ಅಯ್ಯೋ ಟಾರ್ಚರ್ ಬೆಳ್ಳಿ ಇವಳ ಹೆಸರು. ಯಾರಮ್ಮ ಇದು? ಯಾನ ಇವಾಗ ಇದೇನು ಈ ಕಲರ್ ಆಗ್ಬಿಟ್ಟಿದೆ. ಇದು ಬೇರೆ ಬೇರೆನಾ? ಬೇರೆ ಬೇರೆ ರುಬ್ಕೋಬೇಕು. ಕೈಮಾಗೆ ಸಾಂಬಾರ್ದು ಕೈಮಾಗ ಎರಡಕ್ಕೂ ಅದು ಸ್ವಲ್ಪ ಕೈಮಾಗ ಸ್ವಲ್ಪ ತಗೋಬೇಕು, ಸಾಂಬಾರ್ಗೆ ಸ್ವಲ್ಪ ಇದನ್ನ ತಗೋಬೇಕು, ಎರಡು ಉಪ್ಪು. ಸರಿ, ಇವಾಗ ಇವೆರಡನ್ನೂ ಮಿಕ್ಸ್ ಮಾಡ್ಬೇಕಾ ಹಂಗೆ ಇಡ್ಬೇಕಾ? ನಾನು ಇದು ಮಾಡ್ಬೇಕಾದ್ರೆ ಸ್ವಲ್ಪ ಎತ್ತಿಕ್ಕೊಬಿಡ್ತೀನಿ ಕೈಮಾಗೆ. ಸ್ವಲ್ಪ ಎತ್ತಿಕ್ಕೊಬಿಟ್ರೆ ಅದು ಕೈಮಾಗ. ಯಾವ್ದನ್ನ ಎತ್ತಿಕ್ಕತ್ತೀರ? ಗ್ರೀನ್ ಕಲರಾ ರೆಡ್ ಕಲರಾ? ಅದೇನು ಹೇಳ್ತ ನಂಗೆ ಅರ್ಥ ಆಗ್ತಲ್ಲ. ಇದು ಸಾಂಬಾರ್ ಹಾಕ್ತಲ್ವೇನವಾ? ಅದು ಸಾಂಬಾರ್ ಮಸಾಲೆ. ಇದು ಕೈಮಾಕೆ. ಓಕೆ ಓಕೆ. ಎರಡು ಕೈಮಾಗ ಹಾಕೋಬೇಕು ಸಾಂಬಾರಿಗೆ. ಇವಾಗ ಕೈಮಾ ಮಾಡ್ಬೇಕಾದ್ರೆ ಅದನ್ನ ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕು. ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸನ್ಫ್ಲವರ್ ಆಯಿಲ್ ಅಲ್ಲ ಇದು, ಕರೆಕ್ಟ್ ಸನ್ಫ್ಲವರ್ ಆಯಿಲ್. 2 ಸ್ಪೂನು ಆಯಿಲ್ ಹಾಕೋಬೇಕು. ನೆಕ್ಸ್ಟ್ ಇವಾಗ ಅಮ್ಮ ಎತ್ತಿಟ್ಕೊಂಡಿದ್ರಲ್ಲ ಮಸಾಲೆನ ಅವ್ರು ಹಾಕ್ತಾ ಇದ್ದಾರೆ. ಅಯ್ಯಪ್ಪ ಇದು ಸಾಂಬಾರ್ಗಾ? ಕೈಮಾಗ? ಓಕೆ ಓಕೆ, ಇದು ಸಾಂಬಾರ್ಗೆ ಗೈಸ್. ಅಂದರೆ ಕೈಮಾ ಜೊತೆ ನಮ್ಮಮ್ಮ ಸಾಂಬಾರು, ಅಂದರೆ ಕೈಮಾ ಜೊತೆ ನಮ್ಮಮ್ಮ. ಇವಾಗ ಮಟನ್ ಪೀಸ್ ಹಾಕ್ತಾ ಇದ್ದಾರೆ. ಹಾ ಅರ್ಧ kg ಇದೆಯಾ ಅಮ್ಮ ಮಟನ್? ಜಾಸ್ತಿ ಥರ ಕಾಣಿಸ್ತಿದೆಯಲ್ಲ. ಕೈಮಾ ಅಂದರೆ ನಮ್ಮಮ್ಮ ಅದ್ರ ಜೊತೆ ಸಾಂಬಾರು ಮಾಡ್ತಾರೆ. ಅಂದರೆ ಅರ್ಧ kg ಕೈಮಾ ತೊಗೊಂಡ್ಬಿಟ್ಟು ಅರ್ಧ kg ಮಟನ್ ತಂದರೆ ಕೈಮಾ ಜೊತೆಗೆ ಸಾಂಬಾರು ಆಗುತ್ತೆ ಅಲ್ಲ ಬೆಳಕ? ಒಂದು ಸ್ಪೂನ್ ಉಪ್ಪು ಹಾಕ್ತಾ ಇದ್ದಾರೆ ಇವಾಗ. ಹಾಕ್ಬಿಟ್ಟು ಕಲಿಸ್ಬೇಕು. ಕಲಿಸ್ಬಿಟ್ಟು ಒಂದು 3 ವಿಷಲ್ ಹೊಡಿಸ್ಕೋಬೇಕಿದ್ದ. ಓಕೆ, ಇದನ್ನ 3 ವಿಷಲ್ ಕೂಗಿಸ್ಕೊಬೇಕು ಫಸ್ಟು ಮಟನ್ನ. ಇಷ್ಟೇ ಹಾಕ್ಬಿಟ್ಟು 3 ವಿಷಲ್ ಕೂಗ್ಸೋದಾ? ಸರಿ, ಹಾಕಿ 3 ವಿಷಲ್ ಕೂಗಿಸ್ಬೇಕು ಮಟನ್ನ. ಅಯ್ಯಪ್ಪ, ಮೊನ್ನೆ ಯಾವುದೋ ಒಂದು ವಿಡಿಯೋ ಮಾಡಿದ್ದೆ. ಇರಮ್ಮ ಇನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ 3 ವಿಷಲ್ ಆಗಿದೆ. ಓಪನ್ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಏನಿದು? ಏನಿಲ್ಲ, ಅದು ಇದು ಈರುಳ್ಳಿ ಖಾರ ಬೇಯಿಸಲ್ಲ. ಖಾರ ಉಯ್ತೀರಾ? ಇದೊಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಇದನ್ನ ಮತ್ತೆ 2 ವಿಷಲ್ ಕೂಗಿಸ್ಕೋಬೇಕು. ಮಟನ್ ಚೆನ್ನಾಗಿ ಬೇಯಬೇಕಲ್ಲ. ಟೋಟಲ್ 5 ಆಗುತ್ತೆ. ಖಾರ ಎಷ್ಟು ಲೋಟ ನೀರು ಹಾಕಿದ್ರೆ? ಖಾರ ಇಟ್ಕೊಂಡು ಒಂದು 2 ಲೋಟ ನೀರು ಹಾಕೋಬೇಕು. ಅದು ಇದನ್ನ ತೆಳ್ಳಗೆ ನೋಡ್ಕೊಂಡು ಇವಾಗ ವಿಷಲ್ ಕೂಗಿಸ್ಬೇಕು. ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಮಟನ್ ಬೆಂದಿರುತ್ತಲ್ವಾ. ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದಾರೆ. ಕೈಮನ ಕಲಿಸ್ಬಿಟ್ಟು ಕುಂಡೆ ಕಟ್ಬಿಟ್ಟು ಅರಳಿಗೆ ಹಾಕಿ ಒಂದ್ಸಲ ಸೆಕೆಂಡ್ ಇಯರ್ ಡಿಗ್ರಿಲಿ ಮಟನ್ ಮಾಡಿದ್ದೆ. ಹೆಂಗೆ ಅಂದರೆ ನಮ್ಮಮ್ಮ ಅವರದೆಲ್ಲ ನಮ್ಮ ಅಪ್ಪಾಜಿ ತೊಗೊಂಡು ಬಂದಿದ್ರು. ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟಿದ್ದೀನಿ, ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಸಾಂಬಾರು ಜಾಸ್ತಿ ಆಗಿಬಿಡಲಿ ಅಂದ್ಬಿಟ್ಟು ಜಾಸ್ತಿ ನೀರು ಹಾಕ್ಬಿಟ್ಟಿದ್ದೀನಿ. ಉಪ್ಪು ನೀರು ಹಾಕ್ಬಿಟ್ಟಿದೆ. ನಮ್ಮಮ್ಮ ಯೂಶಲಿ ಏನು ಮಾಡ್ತಾರೆ, ಸ್ವಲ್ಪ ನೀರಾದರೆ ಗಟ್ಟಿ ಆಗೋಕ್ಕೆ ಉರಿಗಡಲೆ ಹಿಟ್ಟನ್ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾರೆ, ಅವಾಗ ಗಟ್ಟಿ ಆಗುತ್ತೆ. ನಾನೇನು ಮಾಡ್ಬಿಟ್ಟಿದ್ದೀನಿ, ಅದು ಆ ಹಿಟ್ಟಿಲ್ಲ ಅಂದ್ಬಿಟ್ಟು ಅಕ್ಕಿ ಹಿಟ್ಟನ್ನ ಕಲಿಸ್ಬಿಟ್ಟು ಹಾಕಿದ್ದೀನಿ. ಎಷ್ಟೇ ಕಲಸಿ ಹಾಕಿದ್ರು ಅದು ಗಟ್ಟಿನೇ ಆಗ್ತಾಯಿಲ್ಲ. ಆಲ್ಮೋಸ್ಟ್ ಒಂದು 1/4 kg ಮೇಲೆ ಹಾಕ್ಬಿಟ್ಟಿದ್ದೀನಿ ಅನಿಸುತ್ತೆ ಅಕ್ಕಿ ಹಿಟ್ಟನ್ನ. ಅದು ಹೆಂಗೆ ಆಗ್ಬಿಟ್ಟಿದೆ, ಒಳ್ಳೆ ಅಕ್ಕಿ ಹಿಟ್ಟಾಗ ಗಂಟು ಹಂಗಂಗೆ ಸಿಗ್ತದೆ. ನಮ್ಮ ಅಪ್ಪಾಜಿ ಅದನ್ನೇ ತಿಂದು ಚೆನ್ನಾಗಿದೆ ಅಂತ. ಫಸ್ಟ್ ಟೈಮ್ ಅಲ್ವಾ, ಪರವಾಗಿಲ್ಲ ಚೆನ್ನಾಗಿದೆ ಅಂತ ಹಂಗೆ ತಿಂದು. ಇವಾಗ ಸಾಂಬಾರು ರೆಡಿ ಆಗ್ತಿದೆ ಕೈಮಾಗೆ. ಇವಾಗ ಏನು ಮಾಡಬೇಕಮ್ಮ? ಕಡಲೆ ಪುಡಿ ಮಾಡ್ಕೋಬೇಕು. ಕಡಲೆ ಪುಡಿ ಮಾಡ್ಕೋಬೇಕು. ಉಂಡೆ ಕಟ್ಟಬೇಕಲ್ಲ. ಪುಡಿ ಮಾಡ್ಕೋಬೇಕು. ಸಾಂಬಾರಿಗೆ ಬೇರೆ ಕಡಲೆ ಹಾಕಬೇಕು, ಇದಕ್ಕೆ ಬೇರೆ ಕಡಲೆ ಹಾಕಬೇಕಲ್ಲಮ್ಮ? ಸಾಂಬಾರಿಗೆ ಒಂದು 2 ಸ್ಪೂನ್ ಅಷ್ಟು. ಮತ್ತೆ ಅಲ್ಲಿ ಲೋಟದಲ್ಲಿ ಇಟ್ಕೊಂಡಿದ್ರಲ್ಲ, ಎಲ್ಲಿ ಅದು?
ಇಲ್ಲ ಇನ್ನ ಮಾಡ್ತಾ ಇದೀವಿ. ಇಲ್ಲಿ ಲೋಡ್ ಗೈಸ್ ನಮ್ಮ ಇಲ್ಲಿ ಲೋಟದಲ್ಲಿ ಇಟ್ಟಿದ್ದಾರೆ. ಅವಾಗ್ಲೇ ಲೋಟದಲ್ಲಿ ತೋರ್ಸಿದ್ನಲ್ಲ ಎಷ್ಟು ಕಡಲೆ ಬೇಕು ಅಂತ. ಇದರಲ್ಲಿ ಸಾಂಬಾರ್ಗೆ ಹಾಕೊಂಡವ್ರೆ. ಇನ್ನ ಅಯ್ಯೋ ಕವರ್ ನೋಡಲ್ಲಿ ನಮ್ಮಮ್ಮ ಅರ್ಧ ಹಾಕಿರ್ದೆ. ಡಿಮಾರ್ಟ್ ಕವರ್ ಹಂಗೆ ಅಲ್ವಾ, ಒಂದ್ಸಲ ಗಂಟೆ ಹಾಕ್ಬಿಟ್ಟಿದ ತಕ್ಷಣ ತೆಗಿಯಕ್ಕೆ ಆಗಲ್ಲ. ಇವಾಗ ಇಷ್ಟು ಕಡ್ಲೆನ ರುಬ್ಕೊಬೇಕಾ? ಪುಡಿ ಮಾಡ್ಕೊ. ಬರೀ ಕಡ್ಲೆ ಮಾತ್ರ ರುಬ್ಕೋಬೇಕು. ಪುಡಿ ಮಾಡ್ಕೊಬೇಕು ಇವಾಗ ಕಡ್ಲೆನ. ಇವಾಗ ಕೈಮಾಗೆ ಮಸಾಲ ಅದೇ ಇಟ್ಕೊಂಡಿದ್ವಲ್ಲ, ಎರಡು ಮಸಾಲ ಸ್ವಲ್ಪ ಅದನ್ನ ಹಾಕೊಂತಾ ಇದಾರೆ. ಆಮೇಲೆ ಕಡಲೆ ಪುಡಿನ ಆಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಆಮೇಲೆ ಸ್ವಲ್ಪ ಮಿಕ್ಸಿಲಿ ಇದನ್ನ ಕೈಮಾನ ಇದೆಲ್ಲ ಇದು ಸಣ್ಣ ಸಣ್ಣಗಾಗುತ್ತೆ. ನಮ್ಮಮ್ಮ ಪೌಡರ್ ಹಾಕೊಂಡು ವಿಡಿಯೋ ಮಾಡಕ್ಕೆ. ನೈಟಿ ಬೇರೆ ಚೇಂಜ್ ಮಾಡ್ಕೊಂಡು ಬಂದವ್ರೆ. ಹೌದು, ತಲೆ ಬಾಚ್ಕೊಂಡು ಪೌಡ್ರ್ ಹಾಕೊಂಡು. ಇದೇನಮ್ಮ ಇದು ಹೊಸ ಸ್ಟೈಲು? ಏನದು? ಇದಾಕೊಳ್ಳೋದು ಏರ್ ಪಿನ್ನ ಬೇರೆ ಹಾಕೊಳ್ಳೋದು ಕಲ್ತ್ಬಿಟ್ಟಿದ್ದೀರಾ? ನಮ್ಮಮ್ಮ ಹಾಸ್ಲಕ್ ಹೋಗ್ಬಿಟ್ಟು ಬಂತು, ಫುಲ್ ಬೇರೆ ಸ್ಟೈಲ್ ಚೇಂಜ್ ಮಾಡ್ಬಿಡುತ್ತೆ. ಇವಾಗ ಕೈಮಾನ ಇನ್ನೊಂದ್ಸಲ ರುಬ್ಕೊಂತ ಇದಾರೆ. ರುಬ್ಬಾದ್ಮೇಲೆ ನೋಡಿ ಹೆಂಗಾಗಿದೆ. ನನಗೆ ಗೊತ್ತಿಲ್ಲ ಬೇರೆಲ್ಲ ಹೆಂಗ್ ಮಾಡ್ತಾರೆ ಅಂತ, ಬಟ್ ನಮ್ಮಮ್ಮ ಮಾಡೋದು ನಂಗೆ ಇಷ್ಟ. ಅಲ್ಲೇನಮ್ಮ? ನೀವೆಲ್ಲಿ ನೋಡ್ಕೊಂಡಿದ್ದಮ್ಮ ಮಾಡೋದನ್ನ? ಹೌದಾ? ಅವಾಗ್ಲೇ ಕೈಮಾ ಎಲ್ಲ ಮಾಡೋರಾ? ಅವಾಗಲೇ ನಾನು ಎಷ್ಟು 30 ಮದುವೆಗಿನ ಮುಂಚೆಯಿಂದ ನನ್ನ ಚಿಕ್ಕಮ್ಮ ಮಾಡುತ್ತೆ. ಹೌದಾ? ಮಾಡುತ್ತೆ ನಮ್ಮ ಚಿಕ್ಕಮ್ಮ. ಅದು ಅಡ್ರೆಸ್ ಬೇರೆ ಹೇಳ್ತಿದ್ದಕ್ಕ. ಚಿಕ್ಕಮ್ಮ ಚಂದ್ರಪಟ್ಟಣ ಮನೆ ಅಡ್ರೆಸ್ಸು, ಫೋನ್ ನಂಬರು. ಎಲ್ಲಿ ಯಾವ ಚಿಕ್ಕಮ್ಮ ಕನ್ಫ್ಯೂಸ್ ಆಗ್ಬಿಡ್ತಾರೆ, ಯಾರು ಏನಾದ್ರು ಅನ್ಕೊಬಿಡ್ತಾರೆ ಹೇಳಿಲ್ಲ ನನ್ನ ಹೆಸರು ಅಂದ್ಬಿಟ್ಟು. ನಿಮ್ದು ಫಾದರ್ಸ್ ಡೇ ಸೆಲೆಬ್ರೇಷನ್ ಬಲೂನ್ ಕೊಡ್ತಾ ನಿಮ್ ಸ್ಕೂಲಲ್ಲಿ. ನಾಚಿಕೆ 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 ನಾಚಿಕೆ. ಆಯ್ತು ಬಾ ಬಾಯ್ ಬಾ ಮಾಡಲ್ಲ ಬಾ. ಆಯ್ತಮ್ಮ? ರುಬ್ಕೊಂಡಿದ್ದೀನಿ. ಈಗ ಎರಡು ಸೇರಿಸಿ ಇದನ್ನ ಒಂದು ಪಾತ್ರೆಗೆ ಅವಾಗ ಇಟ್ಕೊಂಡಿದ್ದ ಖಾರನ ಯಾವ್ದೋ ಒಂದು ಪಾತ್ರೆ ಹಾಕಮ್ಮ. ಈಗ ಕಡಲೆ ಹಿಟ್ಟು ಹಾಕಬೇಕಾ? ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಹಿಟ್ಟು ಬೆರೆಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಉಪ್ಪು ಹಾಕೊಂಡು ನೀಟಾಗಿ ಕಲಿಸ್ಕೊಂಡು ಉಂಡೆ ಕಟ್ಕೋಬೇಕಲ್ವಾ? ಮೊಟ್ಟೆ ಹಾಕೋಬೇಕು. ಎರಡು ಮೊಟ್ಟೆ ಬೇರೆ ಇದೆ, ಮೊಟ್ಟೆ ಹಾಕೋಬೇಕು. ಇಷ್ಟು ಈಸಿನಾ? ಓಕೆ. ಎರಡೇ ಹಾಕೋಬೇಕಾ? ಜಾಸ್ತಿ ಹಾಕೋಬೇಕು, ಎರಡು ಹಾಕೋತೀನಿ ಸಾಕು. ಮೊಟ್ಟೆ ಏನಕ್ಕೆ ಹಾಕೋದು? ಅದು ಬೈಂಡಿಂಗ್ ಚೆನ್ನಾಗುತ್ತೆ. ಉಂಡೆ ಏನಾಗುತ್ತೆ? ಬೈಂಡಿಂಗ್ ಅಂದ್ರೆ ಗಟ್ಟಿಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತ ಬಿಟ್ಟು. ಯಾವ ಬೇಕಾಯ್ತು ಬೈಂಡಿಂಗ್ ಚೆನ್ನಾಗಾಗುತ್ತೆ? ಮೊಟ್ಟೆ ಹಾಕಿದ್ರೆ ಬೈಂಡಿಂಗ್ ಚೆನ್ನಾಗಾಗುತ್ತೆ. ಬಾಂಡಿಂಗ್ ಕಣವ. ಹೌದಾ? ಯಾರು ಹೇಳಿದ್ದು ಬೈಂಡಿಂಗ್ ಅಂತ? ಡಮ್ ಅಂತೂ ಬಲೂನು ಚುಚ್ಚಲನ ಪೆನ್ಸಿಲ್ ಅಲ್ಲಿ ಚುಚ್ಚಾ? ಹೇಳ್ತಾನೆ ಅವಾಗ ಚುಚ್ಚಬೇಡ ಬಲೂನ್ ಡಮ್ಮ. ಅದನ್ನ ಮುಖ ನೋಡಲ್ಲಿ ಬಂಗಾರ ತೆಳ್ಳಗಾಯ್ತಲ್ವಾ? ಚೂರು ಕಡಲೆ ಹಿಟ್ಟು ತೆಳ್ಳಗಾದ್ರೆ ಇನ್ನೊಂದ್ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಮ್ಮ ಅಷ್ಟೇ. ಚೆನ್ನಾಗಿ ಕಲ್ಸ್ಬೇಕು. ಕೈ ತೊಳೆದಿದ್ರಮ್ಮ? ಹಾಕೊಂಡು ಕಲಿಸ್ತಾ ಕೂತೈತೆ. ಮಿಕ್ಸ್ ಆಗ್ಬೇಕಲ್ಲ ಎಲ್ಲ ಕಡೆನೂ. ಎಲ್ಲ ಕಡೆ ಮಿಕ್ಸ್ ಆಗ್ಬೇಕಾ? ನೀಟಾಗಿ ಕಲಿಸ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು? ಉಂಡೆ ಸಪ್ರೇಟ್ ಕಡ್ಕೊಂಡು ಇಟ್ಕೋಬೇಕಾ? ತಟ್ಟೆ ಕೊಡ್ಲಾ? ಅಲ್ಲ ಐತ್ ನೋಡಿ, ಅದೇ ಕೊಡು. ಇದೇನಾಗಿತ್ತು? ಅದೇನಾಗಿಲ್ಲ, ಇದಾಕಿಟ್ಟಿದ್ದಷ್ಟೇ. ಏನ್ ಹಾಕಿಟ್ಟಿದ್ವಿ? ಈರುಳ್ಳಿ. ಈ ತರ ಉಂಡೆ ಮಾಡ್ಕೋಬೇಕು. ಓಕೆನಾ? ಉಂಡೆ ಕಟ್ಟಾಗಿದೆ, ಮತ್ತೆ ಸಾಂಬಾರ್ ವಿಜಲ್ ಹೋಗಿದೆ. ಇವಾಗ ಸಾಂಬಾರಿಗೆ ಬಿಡ್ಬೇಕಲ್ಲಮ್ಮ ಇದು ತಗೊಂಡು. ಗಮ್ ಅಂತಿದೆ.
ಇದು ಕೈಮಾ ಉಂಡೆ ಹಾಕ್ಬಿಟ್ಟು ಎಷ್ಟು ಬೇಯಿಸ್ಬೇಕು? ಎಷ್ಟೊತ್ತು ವಿಷಲ್? ಒಂದ 20 ನಿಮಿಷ ಬೇಯಿಸ್ಬೇಕು ಅಷ್ಟೇ. ವಿಷಲ್ ಏನು ಕೂಗಿಸ್ಬಾರ್ದು. ಸುಮ್ಮನೆ ಗೈಸ್ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಏನು ವಿಷಲ್ ಕೂಗಿಸ್ಬಾರ್ದು, ಹಂಗೇನೆ 20 ನಿಮಿಷ ಬೇಯಿಸ್ಬೇಕು ಅಲ್ಲಮ್ಮ? ಮಟನ್ ಬೇಯುತ್ತೆ 20 ನಿಮಿಷಕ್ಕೆ? ಬೆಂದಿತ್ತಲ್ಲ ಮಟನ್ ಸಾರಲ್ಲ, ಅಲ್ಲ ಇದ್ರದ್ದು ಮಟನ್ ಇದೀವಲ್ಲ. ಸರಿ ಗೈಸ್, ಇದು ಬೇಯ್ತಾ ಇಲ್ಲಿ. 20 ನಿಮಿಷ ಆದಮೇಲೆ ನೋಡೋಣ ಗೈಸ್. 20 ಮಿನಿಟ್ಸ್ ಆಯಿತು. ವಾವ್, ನೋಡಿ ರೆಡಿ ಆಗಿದೆ ಕೈಮಾ. ತಿಂತಾ ಇದ್ರೆ ಈ ಥರನೂ ಕೈಮಾ ಮಾಡ್ಬೋದು, ಮತ್ತು ಇನ್ನೊಂದು ಥರ ಬರುತ್ತೆ. ನಾನು ತಿಂದಿದ್ದೆ ಆ ಚಟ್ನಿ. ಹೆಂಗೆ ಅಂದರೆ ಕೈಮಾನ ಎಣ್ಣೆಲಿ ಬೇಯಿಸಿರ್ತಾರೆ. ಆಗಿದೆ ಅಲ್ಲಮ್ಮ? ತಿನ್ನೋಣ ಗೈಸ್, ಕೈಮಾ ತಿನ್ನೋಣ. ನೋಡ ಎಲ್ಲ ಕರೆಕ್ಟಾಗಿದೆಯಾ? ತಿಂದು ಆಲ್ಮೋಸ್ಟ್ 1 ತಿಂಗಳು ಮೇಲಾಗಿತ್ತು ಕೈಮಾ. ಸ್ವಲ್ಪ ಸಪ್ಪೆನಾ ಅಂತ, ಬಿಸಿದ್ರೆ ಹಂಗೆ ಅಲ್ಲ, ಸ್ವಲ್ಪ ಸಪ್ಪೆ ಅನ್ಸುತ್ತೆ. ಚೆನ್ನಾಗಿದೆ, ಖಾರವಾಗಿ. ಗೈಸ್, ನೀವು ಮನೆ ಟ್ರೈ ಮಾಡ್ಕೊಳ್ಳಿ, ತುಂಬ ಈಸಿ, ಬೇಗ ಮಾಡ್ಬೋದು. 1 kg ಮಟನ್ ತಂದೆ. ಅಮ್ಮ, ಅರ್ಧ kg ಎಷ್ಟು ಉಂಡೆ ಆಗುತ್ತಮ್ಮ? ಅರ್ಧ kg 30 ಆಗುತ್ತಂದ್ರೆ ಮನೇಲಿ 5 ಜನ ಇದ್ರೆ ಆರಾಮಾಗಿ ಎಲ್ಲ 5-6 ತಗೋಬೋದು. ತಗೋ, ಆಯ್ತು ಕೈಮಾ ತಿನ್ನು, ತಗೋ. ಅಯ್ಯೋ, ಹಿಂದೆ ಬಟನೇ ಹಾಕಿಲ್ಲ. ತಗೋ, ಆಯ್ತು ಕೈಮಾ. ಹೆಂಗಿದೆ ಹೇಳಿ, ಹೆಂಗಿದೆ ಅಂತ. ಕ್ಯಾಮ್ರಾ ಹತ್ರ ಓಡ್ತಾಳೆ. ಗೈಸ್, ವಿಡಿಯೋ ಇವತ್ತು ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾಪ ಮಾಡ್ತದೆ ಯಾಕೋ. ಅಷ್ಟೇ, ಬೆಲ್ಲ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಗೈಸ್.